ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 12ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ಈ ದಿನ ಇದೆ. ಈ ತಿಥಿ ರಾತ್ರಿ 8:44 ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ, ಅಂದರೆ ನಾಳೆ ಬೆಳಿಗ್ಗೆ 7:47 ಕೂಡ ವಿಶಾಖ ನಕ್ಷತ್ರ ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 9:17 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಕೂಡ ಪೂರ್ತಿ ರಾತ್ರಿ ಇರುವಂಥ ಯೋಗ. ಇದು ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:34 ಬೆಳಿಗ್ಗೆ 9:09 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:54 ಮಧ್ಯಾಹ್ನ 3:29 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:19 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ಹಾಗೆ ಅಪರಾಹ್ನ 3:26 ಅಪರಾಹ್ನ 4:20 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:18 ರಾತ್ರಿ 1:05 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ಯಶಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮ ಮನಸ್ಸನ್ನು ಪ್ರತಿನಿಧಿಸುವಂಥ ಚಂದ್ರನಿಂದ ಈ ದಿನ ಮನಸ್ಸಿಗೆ ಅನುಗುಣವಾದ ಕೆಲಸಗಳನ್ನು ಮಾಡಬೇಕು. ಅದು ಮನಸ್ಸು ಚಂಚಲವಾಗಿದ್ದರೆ
ಅದಕ್ಕೂ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಅಂದರೆ ಸಿಹಿ ಕಹಿಗಳು ಕೂಡ ನಮಗೆ ಈ ದಿನ ಸಿಕ್ಕುವಂಥದ್ದು ನಮ್ಮ ಮನಸ್ಸಿನಿಂದ. ಗಟ್ಟಿ ಮನಸ್ಸು ಮಾಡಿದ್ರೆ ಕೆಲಸಗಳಾಗತ್ತೆ, ಇಲ್ಲಾಂದರೆ ಕೆಲಸಗಳು ಅಲ್ಲೇ ನಿಂತು ಹೋಗುತ್ತೆ. ಹಾಗಾಗಿನೇ ವೇರ್ ಧರಿಸಿ ವಿಲ್ ಧರಿಸಿ ವೇ ಅಂತ ಹೇಳುವಂಥದ್ದು ಮನಸ್ಸಿದ್ದರೆ ಮಾರ್ಗ, ಇದು ಚಂದ್ರನನ್ನು ಕುರಿತಾಗಿ ಹೇಳುವಂಥ ಮಾತಿದು. ಹಾಗಾಗಿ ಈ ದಿನ ಚಂದ್ರನಿಂದ ಮನಸ್ಸು ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಬಹಳ ಸುಲಭವಾಗಿ ಆಗುತ್ತೆ. ಹಾಗೆ ಚಂದ್ರ ಪ್ರಯಾಣಕ್ಕೆ ಮತ್ತು ಸಂಚಾರಕ್ಕೆ ಕಾರಕನಾಗಿರುವಂಥವನು. ಈ ದಿನ ನೀವು ಮಾಡುವಂಥ ಪ್ರಯಾಣ, ಒಂದು ಸಂಚಾರ ಪ್ರವಾಸ ಏನಿದೆ ಅದು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸನ್ನೇ ಆಧರಿಸಿರುವಂಥದ್ದು ಕಾರ್ಯಕ್ರಮಗಳಾಗಲಿ ಚಟುವಟಿಕೆಗಳಾಗಲಿ ಮನಸ್ಸಿಗೆ ಅನುಗುಣವಾಗಿ ನಡೆಯುತ್ತೆ. ಇದರಿಂದಲೇ ಮಿಶ್ರ ಫಲಗಳು ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಏನೋ ಸಿಕ್ಕತ್ತೆ. ಆದರೆ ಈ ದಿನ ಬೆಳಗಿನ ಅವಧಿಯ ಗುರುಹೋರ ಏನಿದೆ ಆ ಸಮಯದಲ್ಲೇ ರಾಹುಕಾಲ ಇರುತ್ತೆ, ಅದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಸಂಜೆ 4 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ, ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಅನ್ಫೇವರಬಲ್ ಆಗಿರುವಂಥ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 2 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಅಪರಾಹ್ನ 3 ಗಂಟೆ 26 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 26 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಇಲ್ಲ ಅಂದರೆ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಕುಜ ಹೋರಾದಿಂದಲೂ ಕೂಡ ಯಾವುದೇ ಪ್ರಯೋಜನ ಆಗಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು, ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅದರಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ವಿಚಾರ, ಇದನ್ನೆಲ್ಲ ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಾದರೂ ಇದ್ದರೆ, ಅದರಲ್ಲೂ ಈ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅದನ್ನು ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಆ ಪ್ರಯತ್ನಗಳು ನಿಷ್ಫಲವಾಗುತ್ತೆ, ನೀವು ನಿರೀಕ್ಷೆ ಮಾಡಿದಂತಹ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 30 ನಿಮಿಷದಿಂದ ಸಂಜೆ 5 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಹೊರದಲ್ಲಿ ಪ್ರಾರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಈ ದಿನ ಶುಕ್ಲ ಪಕ್ಷದ ಹುಣ್ಣಿಮೆ ಇರುವಂಥದ್ದು. ಈ ಹುಣ್ಣಿಮೆಯನ್ನು ಬುದ್ಧ ಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು. ಇದನ್ನೇ ಬುದ್ಧ ಜಯಂತಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಏಕೆಂದರೆ ಇದು ಗೌತಮ ಬುದ್ಧನ ಜನನವಾದಂತಹ ದಿನ. ಇಲ್ಲಿ ಬೌದ್ಧಾವತಾರ ಅನ್ನುವಂಥದ್ದೇ ದಶಾವತಾರಗಳಲ್ಲಿ ಒಂದು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಒಂದು ಹೊಸದಾದಂತಹ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನು ಸಾರುವಂತಹ ದಿನ ಇದು, ಈ ಬುದ್ಧ ಪೌರ್ಣಿಮೆ. ಹಾಗೆ ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವೈಶಾಖ ಮಾಸದ ಹುಣ್ಣಿಮೆಯ ದಿನ. ಹೇಳಿ ಕೇಳಿ ಬಹಳ ವಿಶೇಷವಾಗಿರುವಂತಹ ದಿನ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇರುವಂಥ ಒಂದು ಮಾತು. ಇಲ್ಲಿ ಈ ಬುದ್ಧ ಜಯಂತಿಯನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಅದರಲ್ಲೂ
ಬೌದ್ಧರಿಗೆ ಈ ದಿನ ತುಂಬ ವಿಶೇಷವಾಗಿ ಇರುವಂಥದ್ದು. ಇಲ್ಲಿ ಗೌತಮ ಬುದ್ಧನ ಪೂರ್ವಾಶ್ರಮದ ಹೆಸರು ಸಿದ್ಧಾರ್ಥ ಅಂತ ಹೇಳಿ. ರಾಜ ಶುದ್ಧೋಧನ ಮತ್ತು ಮಾಯಾವತಿ ದಂಪತಿಗಳಿಗೆ ಜನಿಸಿದಂಥವನು. ಅಗರ್ಭ ಶ್ರೀಮಂತನಾದಂತಹ ರಾಜಕುಮಾರ ಇದ್ದ. ಹಾಗೆ ಮುಂದೆ ಒಂದು ದಿನ ಬಹಳ ಪ್ರಸಿದ್ಧನಾದ ರಾಜನಾಗ್ತಾನೆ, ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿ ಈ ಬುದ್ಧನ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದರಿಂದ ಆತನನ್ನ ಐಷಾರಾಮಿಯಾಗಿ ಬೆಳೆಸಲಾಯಿತು. ಅಂದರೆ ಯಾವುದೇ ಕಷ್ಟಗಳು ತಾಗದಂತೆ, ಕಷ್ಟಗಳು ಗೋಚರಿಸದಂತೆ ಅರಮನೆಯಲ್ಲಿ ರಾಜಕುಮಾರ ಬಹಳ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ. ಎಲ್ಲ ರೀತಿಯ ವಿದ್ಯೆಗಳನ್ನು ಕೂಡ ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ಅರಮನೆಯಲ್ಲೇ ಮಾಡಿದ್ರು. ಹಾಗಾಗಿ ರಾಜಕುಮಾರ ಮಹಾನ್ ರಾಜನಾಗ್ತಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವನಿಗೆ ಧಾರ್ಮಿಕ ಜೀವನದ ಕಡೆಗೆ ಪ್ರಭಾವಿತವಾಗದಂತೆ ಮತ್ತು ಅವನಿಗೆ ಹೊರಗಿನ ಪ್ರಪಂಚದಿಂದ ಪ್ರತ್ಯೇಕವಾಗಿ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವನನ್ನು ಅರಮನೆಯಲ್ಲೇ ಬೆಳೆಸಲಾಯಿತು. ಆದಾಗ್ಯೂ ಆತನಿಗೆ ಬಹಳ ಬೇಗ ಮದುವೆಯನ್ನು ಕೂಡ ಮಾಡ್ತಾರೆ. ಅವನಿಗೆ ಒಬ್ಬ ಮಗ ಕೂಡ ಜನಿಸ್ತಾನೆ. ಆದರೆ 29ನೇ ವರ್ಷದಲ್ಲಿ ರಾಜಕುಮಾರ ಜಗತ್ತನ್ನು ನೋಡಬೇಕು ಅನ್ನುವಂಥ ಒಂದು ಕುತೂಹಲದಿಂದ ಅರಮನೆಯಿಂದ ಹೊರಗೆ ಬರ್ತಾನೆ. ಅಲ್ಲಿಯವರೆಗೆ ಅವನು ಹೊರಗಿನ ಪ್ರಪಂಚವನ್ನೇ ಕಂಡಿರಲಿಲ್ಲ. ಸಾವು ನೋವುಗಳ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ, ಅರಿವಿರಲಿಲ್ಲ. ಹಾಗಾಗಿ ಜಗತ್ತನ್ನು ನೋಡುವಂತಹ ಕುತೂಹಲದಿಂದ ಅವನು ಅರಮನೆಯಿಂದ ಹೊರಗೆ ಬರ್ತಾನೆ. ಆ ಹೊರಗೆ ಬಂದು ನಗರ ಸಂಚಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ವೃದ್ಧನನ್ನು ನೋಡ್ತಾನೆ, ಒಬ್ಬ ಅನಾರೋಗ್ಯ ಪೀಡಿತನನ್ನು ಕಾಣ್ತಾನೆ. ಹಾಗೆ ಒಂದು ಶವವನ್ನು ಮೆರವಣಿಗೆ ಮಾಡ್ತಾ ಸ್ಮಶಾನಕ್ಕೆ ಕೊಂಡೊಯ್ಯುವಂತಹ ಒಂದು ಚಿತ್ರಣ ಕೂಡ ಅವನ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿ ಈ ಗೌತಮ ಬುದ್ಧನಿಗೆ ವೃದ್ಧಾಪ್ಯ ಹೇಗೆ ಬಂತು, ಅನಾರೋಗ್ಯ ಯಾಕೆ ಪ್ರಾಪ್ತಿಯಾಯಿತು, ಸಾವು ಅಷ್ಟೊಂದು ದುಃಖವನ್ನು ತರಿಸತ್ತಾ ಕುಟುಂಬಸ್ಥರಿಗೆ, ಈ ಎಲ್ಲ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಅಲ್ಲಿಯವರೆಗೂ ಕೂಡ ಅವನಿಗೆ ಈ ಬಗ್ಗೆ ಒಂದು ಪರಿಕಲ್ಪನೆ ಕೂಡ ಇರಲಿಲ್ಲ. ಹಾಗಾಗಿ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳನ್ನು ಎದುರಿಸಬೇಕಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗೆ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳಿದ್ರೂ ಕೂಡ, ನೋವುಗಳಿದ್ರೂ ಕೂಡ ಮನುಷ್ಯ ಶಾಂತವಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಂಡುಹಿಡಿಯಬೇಕು, ಅದನ್ನ ಇತರರಿಗೂ ಕೂಡ ತಿಳಿಸ್ಬೇಕು ಅನ್ನುವಂಥ ಒಂದು ಉತ್ಕಟವಾದಂಥ ಬಯಕೆ ಅವನಿಗೆ ಬರುತ್ತೆ. ಆಗಲೇ ಅವನು ಹೆಂಡತಿ ಮಕ್ಕಳನ್ನ, ಅರಮನೆಯನ್ನ, ಇಡೀ ಸಾಮ್ರಾಜ್ಯವನ್ನೇ ತೊರೆದು ಇದಕ್ಕೆ ಉತ್ತರವನ್ನು ಹುಡುಕ್ಲೇಬೇಕು ಅಂತ ಹೇಳಿ ಕಾಡಿನ ಕಡೆ ನಡೆದು ಬಿಡ್ತಾನೆ. ಅಲ್ಲಿ ಸಿದ್ಧಾರ್ಥ ಅಲಾರ ಕಲಾಮ ಮತ್ತೆ ಉದ್ರಕ ರಾಮಪುತ್ರರಿಂದ ಶಿಕ್ಷಣವನ್ನು ಪಡ್ಕೊಳ್ತಾನೆ. ಈ ಬಗ್ಗೆ ಒಂದು ಪ್ರಾಥಮಿಕ ಅರಿವು ಅವನಿಗೆ ಸಿಕ್ಕತ್ತೆ. ಜೀವನದಲ್ಲಿ ಉಂಟಾಗುವಂತಹ ಸುಖ ದುಃಖಗಳ ಬಗ್ಗೆ ಅವನಿಗೆ ಪರಿಚಯ ಆಗತ್ತೆ. ಹಾಗೆ ಈ ಜೀವನದ ವ್ಯವಸ್ಥೆಗಳನ್ನು ಅವನು ಕಲೀಲಿಕ್ಕೆ ಆರಂಭ ಮಾಡ್ತಾನೆ. ಅತೀಂದ್ರಿಯ ಸಾಕ್ಷಾತ್ಕಾರದ ಉನ್ನತ ಹಂತಗಳನ್ನು ತಲುಪಿಬಿಡ್ತಾನೆ. ಆದರೂ ಕೂಡ ಸಿದ್ಧಾರ್ಥ ಅತೃಪ್ತನಾಗಿ ಜ್ಞಾನೋದಯದ ಅತ್ಯುತ್ತಮ ಮಟ್ಟದ ನಿರ್ವಾಣವನ್ನು ಹುಡುಕ್ತಾ ಮತ್ತೆ ಮತ್ತೆ ಅವನು ಪ್ರಯತ್ನವನ್ನು ಪಡ್ತಾನೆ. ಒಂದು ವಟವೃಕ್ಷದ ಕೆಳಗೆ ಕುಳಿತು ಈ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲೇ ಅವನಿಗೆ ಜ್ಞಾನೋದಯ ಆಗತ್ತೆ. ಆ ಜ್ಞಾನೋದಯದಿಂದಲೇ ಅವನು ತನ್ನ ಹಳೆಯ ಜೀವನವನ್ನು ಬಿಟ್ಟು ಹೊಸ ಜೀವನದ ಕಡೆಗೆ ಪರಿವರ್ತನೆ ಆಗ್ತಾನೆ. ಸಿದ್ಧಾರ್ಥ ಗೌತಮ ಬುದ್ಧನಾಗ್ತಾನೆ. ಹಾಗೆ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ಅದೇ ಬೌದ್ಧ ಧರ್ಮ. ಇಲ್ಲಿ ರಾಜಕುಮಾರನಾದಂತಹ ಸಿದ್ಧಾರ್ಥ ನೇಪಾಳದ ಲುಂಬಿನಿ ವನದಲ್ಲಿ ಕ್ರಿಸ್ತಪೂರ್ವ 563ರಲ್ಲಿ ಜನಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಬೌದ್ಧ ಧರ್ಮದ ಸ್ಥಾಪಕ ಈ ಗೌತಮ ಬುದ್ಧನೇ. ಇನ್ನು ಗೌತಮ ಬುದ್ಧ ಗಯಾದಲ್ಲಿ ಇರುವಂಥ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜ್ಞಾನೋದಯ ಉಂಟಾಗತ್ತೆ. ಆ ಘಟನೆಯನ್ನೇ ಜಾಗೃತಿ ಅಂತ ಹೇಳಿ ಕರೀತಾರೆ. ಹಾಗೆ ಬುದ್ಧ ಪುನರ್ಜನ್ಮದ ಚಕ್ರದಿಂದ ಬಿಡುಗಡೆಯಾದಂಥ ನಿರ್ವಾಣವನ್ನು ಪಡ್ಕೊಳ್ತಾನೆ. ಮತ್ತೆ ಆಳವಾದ ಧ್ಯಾನದ ಸ್ಥಿತಿಯಲ್ಲಿ ಇಹಲೋಕವನ್ನು ತ್ಯಜಿಸ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಹುಣ್ಣಿಮೆಯ ದಿನ, ಬುದ್ಧ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ ಇದು. ಹಾಗಾಗಿ ವಿಶೇಷವಾದಂತಹ ಸಮಾರಂಭಗಳು ಈ ದಿನ ನಡೆಯುವಂಥದ್ದು. ಅದರಲ್ಲೂ ಬೌದ್ಧ ಧರ್ಮೀಯರಿಗೆ ಇದು ಅತ್ಯಂತ ಶ್ರೇಷ್ಠವಾದಂಥ ಒಂದು ದಿನ ಇದು. ಇಲ್ಲಿ ಬುದ್ಧನ ಬೋಧನೆಗಳೇನಿದೆ ಅವುಗಳನ್ನು ದೈನಂದಿನ ಜೀವನದಲ್ಲಿ ಹೇಗೆ ಅನ್ವಯಿಸ್ಬೋದು ಅನ್ನುವಂಥದ್ರ ಬಗ್ಗೆ ಕೂಡ ಪ್ರವಚನಗಳು, ಉಪನ್ಯಾಸಗಳು ಏರ್ಪಡುವಂಥ ದಿನ. ಹಾಗೆ ಧ್ಯಾನ ಮಾಡುವಂಥದ್ದಾಗಲಿ, ದಿನವಿಡೀ
ಬುದ್ಧನ ಸ್ಮರಣೆಯನ್ನು ಮಾಡುವಂಥದ್ದು, ಬುದ್ಧನ ಈ ಬೋಧನೆಗಳನ್ನು ಅನುಸರಣೆ ಮಾಡುವಂಥದ್ದು ಬಹಳ ವಿಶೇಷ ಈ ದಿನದಲ್ಲಿ. ಹಾಗೆ ಬುದ್ಧ ಹೇಳಿರೋ ಪ್ರಕಾರ ಈ ಜಗತ್ತು ದುಃಖದಿಂದ ಕೂಡಿದೆ, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ತೊಡೆದು ಹಾಕಬೇಕು, ಇದರಿಂದ ದುಃಖ ದೂರ ಆಗುತ್ತೆ. ಮತ್ತು ಅಷ್ಟಾಂಗ ಮಾರ್ಗ ಏನಿದೆ ಅದು ಆಸೆಯನ್ನು ಗೆಲ್ಲಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಬುದ್ಧ ಪ್ರಚುರಪಡಿಸಿದ್ದಾರೆ. ಇಲ್ಲಿ ಅಷ್ಟಾಂಗ ಮಾರ್ಗ ಅಂತ ಹೇಳಿದ್ರೆ 8 ರೀತಿಯ ಪಥ. ಇದು ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ನಡವಳಿಕೆ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಮನಸ್ಸು ಮತ್ತು ಸರಿಯಾದ ಏಕಾಗ್ರತೆಯನ್ನು ಒಳಗೊಂಡಿರುವಂಥದ್ದು. ಇದನ್ನು ನಾವು ಅನುಸರಣೆ ಮಾಡಿದ್ರೆ ನಮಗೆ ಬಂದು ಒದಗುವಂಥ ದುಃಖಗಳನ್ನು, ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ಜ್ಞಾನೋದಯವನ್ನು ಪಡೆಯುವಂಥ ಒಂದು ಸರಳ ವಿಧಾನ ಅನ್ನುವಂಥ ಒಂದು ಬೋಧನೆಯನ್ನು ಮಾಡಿದ್ರು. ಇಲ್ಲಿ ಸ್ವಯಂ ಅಭಿವೃದ್ಧಿ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಮಾರ್ಗ ಇದು ಅನ್ನುವಂಥದ್ದು. ಆದ್ದರಿಂದಲೇ ಈ 8 ಪಥ ಎಲ್ಲರೂ ಕೂಡ ತಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅನುಸರಣೆ ಮಾಡಬೇಕು. ಕೊನೆಗೆ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷ ಈ ಸ್ಥಿತಿಯನ್ನು ಸಾಧಿಸಲಿಕ್ಕೆ ಸಹಾಯಕವಾಗುತ್ತೆ ಅನ್ನುವಂಥದ್ದು ಗೌತಮ ಬುದ್ಧರ ಉಪದೇಶ. ಹಾಗೆ ನಮ್ಮ ಇಂದಿನ ಸ್ಥಿತಿಗೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸ್ವಂತ ಆಲೋಚನೆಗಳು, ನಮ್ಮ ಸ್ವಂತ ಕರ್ಮಗಳು, ಇದರ ಮೇಲೆ ಜೀವನದ ಸ್ಥಿತಿ ಅವಲಂಬಿತವಾಗಿದೆ ಅನ್ನುವಂಥದ್ದು ಗೌತಮ ಬುದ್ಧರ ನಂಬಿಕೆ. ಆದ್ದರಿಂದಲೇ ಕರ್ಮದ ನಿಯಮವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಈ ಜನ್ಮದಲ್ಲಿ ಒಬ್ಬರ ಕ್ರಿಯೆಗಳು ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದರ ತತ್ವವನ್ನು ಅವರು ಬೋಧನೆ ಮಾಡಿದ್ರು. ಇಲ್ಲಿ ಕರ್ಮದ ನಿಯಮ ಏನಿದೆ ಅಂದರೆ ನಾವು ಮಾಡುವಂಥ ಕೆಲಸದ ನಿಯಮ ಏನಿದೆ ಅದು ವ್ಯಕ್ತಿ ಜವಾಬ್ದಾರಿಯುತನಾಗಿ ಇರಬೇಕು, ನೈತಿಕ ರೀತಿಯಲ್ಲಿ ಮುನ್ನಡೆಯಬೇಕು ಅನ್ನುವಂಥದ್ದನ್ನು ಇದು ಪ್ರೋತ್ಸಾಹಿಸುತ್ತೆ. ಏಕೆಂದರೆ ಅವನ ಎಲ್ಲ ಕ್ರಿಯೆಗಳು ಕೂಡ ಅವನ ಆಲೋಚನೆಯಂತೆಯೇ ಇರುವಂಥದ್ದು. ಹಾಗಾಗಿನೇ ಇದನ್ನು ಪ್ರಾಯೋಗಿಕ ನೀತಿ ಸಂಹಿತೆ ಅಂತ ಹೇಳಿ ಕರೀತಾರೆ. ಸಾಮಾಜಿಕ ಸಮಾನತೆಯ ತತ್ವಕ್ಕೆ ಹೆಚ್ಚು ಒತ್ತನ್ನು ನೀಡುವಂಥದ್ದು ಈ ಬೌದ್ಧ ಧರ್ಮದ ಉಪದೇಶಗಳು. ಹಾಗೆ ಎಲ್ಲರೂ ಕೂಡ ಸಮಾನರು, ಜಾತಿ, ಲಿಂಗ, ಯಾವುದೇ ಇತರ ಅಂಶಗಳ ಆಧಾರದ ಮೇಲೆ ಯಾರೂ ಕೂಡ ತಾರತಮ್ಯವನ್ನು ಮಾಡಬಾರ್ದು ಅನ್ನುವಂಥದ್ದು ಬುದ್ಧನ ಉಪದೇಶ. ಹಾಗೆ ಅವನ ಬೋಧನೆಗಳು ಎಲ್ಲ ಜೀವಿಗಳ ಬಗ್ಗೆ ದಯೆಯನ್ನು ಹೊಂದಬೇಕು, ಕರುಣೆ ಇರಬೇಕು, ಸಹಾನುಭೂತಿ ಇರಬೇಕು, ಇದನ್ನು ಉತ್ತೇಜಿಸುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಬುದ್ಧನ ಬೋಧನೆಗಳು ಸ್ವಯಂ ಅಭಿವೃದ್ಧಿಗೆ, ನೈತಿಕ ನಡವಳಿಕೆಗಳಿಗೆ, ಸಾಮಾಜಿಕ ಸಮಾನತೆಗೆ ಮತ್ತು ಎಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ತೋರಿಸಲಿಕ್ಕೆ ನಮ್ಮನ್ನು ಉತ್ತೇಜಿಸುತ್ತೆ, ನಮ್ಮನ್ನು ಮಾರ್ಪಡಿಸುತ್ತೆ ಅನ್ನುವಂಥ ಒಂದು ತತ್ವಗಳಿದೆ. ಹಾಗಾಗಿನೇ ಈ ದಿನ ಬುದ್ಧನನ್ನು ಸ್ಮರಣೆ ಮಾಡ್ತಾ ಬುದ್ಧ ತಿಳಿಸಿರುವಂಥ ಅಷ್ಟಾಂಗ ಮಾರ್ಗಗಳಲ್ಲಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದು ನಾವು ಜೀವನದಲ್ಲಿ ಕಂಡುಕೊಳ್ಳುವಂಥ ಉದಾತ್ತ ಸತ್ಯಗಳಾಗಿದೆ. ಇದನ್ನು ಅನುಸರಣೆ ಮಾಡುವಂಥದ್ದು ಸ್ವಲ್ಪ ಕಷ್ಟ, ಆದರೆ ಒಮ್ಮೆ ಅದರ ಒಂದು ಮಾರ್ಗಕ್ಕೆ ಹೋಗ್ಬಿಟ್ರೆ ಅದು ಸುಲಭವಾಗಿ ನಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ನಮ್ಮ ಆತ್ಮಕ್ಕೆ ಶಾಂತಿ, ಸಂಯಮ, ಸಹಾನುಭೂತಿ, ಕರುಣೆ ದೊರೆಯುವಂಥದ್ದು ಈ ಒಂದು ಉಪಕ್ರಮದಿಂದಲೇ. ಹಾಗಾಗಿ ನಮ್ಮ ಸರಿಯಾದ ದೃಷ್ಟಿಕೋನದಿಂದ ಮಾತ್ರ ಇದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಾವು ನೋಡುವಂತಹ ದೃಷ್ಟಿಕೋನ ಬದಲಾವಣೆ ಆಗಬೇಕು. ಇದರಿಂದ ಮನಸ್ಸಿಗೆ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ, ಒಂದು ಕಾನ್ಸಂಟ್ರೇಷನ್ ಇದ್ದರೆ ಎಂಥದ್ದನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾರು ಜೀವನದಲ್ಲಿ ಉತ್ತುಂಗ ಸ್ಥಿತಿಗೆ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೋ ಅಂಥವರು ಈ ಬುದ್ಧನ ಉಪದೇಶಗಳನ್ನು ಅನುಸರಣೆ ಮಾಡಬೇಕು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾಗಿ ಅನುಕೂಲತೆಗಳು ಇರುವಂಥ ತತ್ವಗಳಿದು. ಇದನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ, ಕುತೂಹಲ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಏಕಾಗ್ರತೆಯಿಂದ ನೀವು ಯಾವುದೇ ಸ್ಪರ್ಧೆಯನ್ನು ಎದುರಿಸಲಿಕ್ಕೂ ಕೂಡ ಸಮರ್ಥರಾಗ್ತೀರಿ. ಜೀವನ ಅನ್ನುವಂಥದ್ದು ಕೂಡ ಒಂದು ಸ್ಪರ್ಧೆನೇ. ಅದನ್ನು ನೀವು ಎದುರಿಸಬೇಕು ಅಂತ ಹೇಳಿದ್ರೆ ನಿಮಗೆ ಆತ್ಮ ಸಂಯಮ ಬೇಕು, ಆತ್ಮವಿಶ್ವಾಸ ಬೇಕು. ಹಾಗಾಗಿ ಇಂತಹ ಮಹತ್ವಪೂರ್ಣವಾದಂಥ, ಅದು ಈ ಒಂದು ಸಮಯದಲ್ಲಿ ನಮಗೆ ಬೇಕಾಗಿರುವಂತಹ ಉಪದೇಶಗಳನ್ನು ಕೊಟ್ಟಂತಹ ಗೌತಮ ಬುದ್ಧರನ್ನು ನಾವು ಮನಸಾರೆ ಸ್ಮರಣೆ ಮಾಡೋಣ. ಅವರ ಈ ಉಪದೇಶ ತತ್ವಗಳನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ
ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಮೃದ್ಧಿಯ ದಿನ, ಸಂತೋಷದ ದಿನ. ಅದರಲ್ಲೂ ಮನಸ್ಸು ಒಂದು ರೀತಿಯಲ್ಲಿ ಹೊಸತನಕ್ಕೆ ಹಾತೊರೆಯುವಂತಹ ದಿನ. ಯಾವುದೋ ಒಂದು ಘಟನೆ ನಿಮ್ಮನ್ನು ತುಂಬ ಸಂತೋಷವಾಗಿರಿಸುತ್ತೆ. ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡುವಂತಹ ಒಂದು ಯೋಜನೆ ನಿಮ್ಮ ಮನಸ್ಸಿನಲ್ಲಿದೆ. ಹಾಗಾಗಿನೇ ಈ ದಿನ ನಿಮ್ಮ ಯೋಜನೆಗಳು ಉತ್ತಮ ಪ್ರತಿಫಲವನ್ನು ನೀಡುವಂಥ ಸಮಯ ಇದು. ನಿಮ್ಮ ಮನಸ್ಥಿತಿ ಈ ದಿನದಲ್ಲಿ ತುಂಬ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ, ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಒಗ್ಗಿಕೊಂಡಿರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಪ್ರಯತ್ನದಿಂದ ಶೀಘ್ರವಾದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನದಲ್ಲಿ ಇರ್ತೀರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕುಟುಂಬಸ್ಥರ ನೆರವು ಈ ದಿನ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಈ ದಿನ ಎಲ್ಲಿಲ್ಲದ ಅಭಿಮಾನ ನಿಮಗೆ, ಅವರ ಸಾಧನೆಯ ಬಗ್ಗೆ, ಅವರಲ್ಲಿ ಇರುವಂಥ ಪ್ರತಿಭೆಯ ಬಗ್ಗೆ ಈ ದಿನ ನೀವು ಮಾತಾಡುವಂಥದ್ದು ಕೂಡ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಹೆಚ್ಚಿನ ಪ್ರಯತ್ನದಿಂದ ಈ ದಿನ ಪೂರ್ಣ ಆಗೋದ್ರಿಂದ ಸ್ವಲ್ಪ ಲಾಭಾಂಶ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂಥ ಸಂದರ್ಭ ಇದು. ಇನ್ನು ನಿಮ್ಮ ವಿಚಾರಧಾರೆಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ಅಪಾರವಾದ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಇದು ವಿದ್ಯಾರ್ಥಿಗಳಿಗೆ ತುಂಬ ಅನ್ವಯಿಸುವಂಥದ್ದು. ಇನ್ನು ಕೆಲವೊಂದು ವ್ಯವಹಾರಗಳಲ್ಲಿ ಸ್ವಲ್ಪ ವಿವಾದಗಳಿರ್ಬೋದು, ತಪ್ಪು ನಿರ್ಧಾರಗಳಿರ್ಬೋದು. ಯಾಕೆಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತ ಹೇಳಿದಾಗ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ವರ್ತಿಸುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಏರಿಳಿತಗಳು ಕಂಡುಬರುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ಸಂಬಂಧವಾಗಿ ಮಾಡುವಂಥ ಪ್ರಯತ್ನಗಳೇನಿದೆ ಅದು ಯಶಸ್ಸನ್ನು ತರುತ್ತೆ, ಸಮಾಧಾನವನ್ನು ತರುತ್ತೆ. ಒಂದು ವ್ಯವಹಾರದಲ್ಲಿ ಗಟ್ಟಿತನ ಇದೆ, ಮಾತನ್ನು ಉಳಿಸ್ಕೊಳ್ತೀರಿ. ಅದು ನಿಮ್ಮ ನಡತೆಗೆ ಒಂದು ರೀತಿಯಲ್ಲಿ ಮೆರುಗನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೂಡಿ ಬರುತ್ತೆ. ನಿಮ್ಮ ಕೆಲಸದಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ನಿಮ್ಮ ಹಿತಶತ್ರುಗಳ ಕಾಟ ಈ ದಿನ ಇರಲ್ಲ. ಹಾಗಾಗಿನೇ ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸ್ತೀರಿ. ಆದರೆ ಈ ವಾದ ವಿವಾದಗಳಿಂದ ನೀವು ತಪ್ಪಿಸ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ಮಾತಿಗೆ ತಗಲಾಕೊಳ್ತೀರಿ, ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಮಾತನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನೀವು ಯೋಚಿಸಿದಂತಹ ಕಲ್ಪನೆಗಳೇನಿದೆ, ನಿಮ್ಮ ಊಹೆಗಳೇನಿದೆ, ಅಥವಾ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತನ್ನಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಕೆಲವು ಕೆಲಸಗಳಲ್ಲಿ ಸ್ವಲ್ಪ ಅಧೈರ್ಯ ಇರುವಂಥದ್ದು, ಎಲ್ಲೋ ಒಂದು ಕಡೆ ಹೆದರಿಕೆ ಇದೆ. ಕೆಲಸ ಆಗುತ್ತೋ ಇಲ್ವೋ, ನಷ್ಟ ಆಗುತ್ತೋ ಲಾಭ ಆಗುತ್ತೋ, ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ ಅನ್ನೋವಂಥ ವಿಚಾರ ಮನಸ್ಸಿಗೆ ಬರ್ತಾ ಇದೆ. ಆದರೆ ಗಟ್ಟಿ ಮನಸ್ಸು ಮಾಡಿ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ನೀವೇ ಮಾಡಿ ಮುಗಿಸ್ಬೇಕು. ಬೇರೆಯವರನ್ನು ಆಶ್ರಯಿಸಬೇಡಿ, ಬೇರೆಯವರನ್ನು ನಂಬಬೇಡಿ ಈ ದಿನ. ಏಕೆಂದರೆ ಸಕಾಲಕ್ಕೆ ಅವರ ಸಹಾಯ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಸ್ಥಾನಮಾನ ಅಥವಾ ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆ, ನಿಮ್ಮ ಹಣದ ಪ್ರಭಾವ ಏನಿದೆ, ಅದನ್ನು ಅಗತ್ಯ ಇದ್ದರೆ ಮಾತ್ರ ಬಳಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸರಳವಾದಂತಹ ಸಾಮಾನ್ಯವಾದಂತಹ ಜೀವನವನ್ನು ನಡೆಸುವಂಥ ಒಂದು ಮನಸ್ಸು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಂಥ ಒಂದು ಸಾಧಕನ ಮನಸ್ಥಿತಿ ಇದೆ. ಗ್ರಹ ಸ್ಥಿತಿಗಳು ಅನುಕೂಲಕರವಾಗಿದೆ. ಆದರೆ ನಿಮಗೆ ಮನಸ್ಸಿಗೆ ಬರಬೇಕಷ್ಟೇ. ವೇರ್ ದೆರಿಸೆ ವಿಲ್ ದೆರಿಸೆ ವೇ, ಇದನ್ನು ಈ ದಿನ ನೀವು ಅನ್ವಯ ಮಾಡ್ಕೊಳ್ಳಿ. ಖಂಡಿತ ಯಶಸ್ವಿ ದಿನವಾಗುತ್ತೆ ನಿಮಗೆ. ಹಾಗೆ ಈ ದಿನ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಕೊಡುವಂಥ ಒಂದು ಸಂದರ್ಭ ಕೂಡ ಒದಗಿ ಬರುತ್ತೆ. ಅದರಲ್ಲಿ ನಿಮ್ಮತನ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಇದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ
ಈ ದಿನ ಯಶಸ್ಸು ಅನ್ನುವಂಥದ್ದು ನಿಮ್ಮ ಪಾಲಿಗೆ ಬಹಳ ಬೇಗ ಒದಗಿ ಬರುತ್ತೆ. ಆದರೆ ಆ ಯಶಸ್ಸನ್ನು ಮುಂದುವರಿಸಲಿಕ್ಕೆ, ಅದನ್ನು ಒಂದು ಕಾಯ್ದಿರಿಸ್ಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ. ಈ ದಿನ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಒಂದು ಕೆಲಸ ಮಾಡಿ ಅದರಲ್ಲಿ ಒಂದು ಫಲಿತಾಂಶ ಸಿಕ್ಕಿದ್ರೆ ಅದನ್ನು ಮರೆತು ಬೇರೊಂದು ಕೆಲಸಕ್ಕೆ ಹೋಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಚಂಚಲವಾದಂಥ ಮನಸ್ಸಿರೋದ್ರಿಂದ ಅನಗತ್ಯವಾದಂಥ ಬದಲಾವಣೆಯನ್ನು ಬಯಸ್ತಾ ಇರ್ತೀರಿ. ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ನಿಮಗೆ ಏನೇ ಬಂದರೂ, ಯಾವುದೇ ರೀತಿಯ ಸಂತೋಷ ಇರಲಿ, ಸೌಲಭ್ಯ ಇರಲಿ, ಅದನ್ನು ಮೀರಿ ಮತ್ತೊಂದು ಇದೆ ಅನ್ನುವಂಥದ್ದನ್ನು ಮನಸ್ಸು ಬದಲಾವಣೆಯತ್ತ ಚಲಿಸ್ತಾ ಇರುತ್ತೆ. ಹಾಗಾಗಿನೇ ಒಂದು ಸ್ಥಿರವಾದಂಥ ಮನಸ್ಸು ಈ ದಿನ ಇರಲ್ಲ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಅದಕ್ಕೆ ಸ್ವಲ್ಪ ಶ್ರಮ ಪಡಲೇಬೇಕಾಗತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳು ನಿಮಗೆ ಪೂರ್ಣ ಫಲವನ್ನು ಕೊಡಲ್ಲ. ಎಲ್ಲ ಒಂದು ಕಡೆ ಅರ್ಧಂಬರ್ಧ ಆಗುವಂಥದ್ದು, ಅಥವಾ ನೀವು ಆರಂಭ ಮಾಡಿದಂಥ ಸಮಯದಲ್ಲಿ ಇದ್ದಂತಹ ಉತ್ಸಾಹ ಈ ಸಮಯದಲ್ಲಿ ಇರಲ್ಲ. ಹಾಗಾಗಿ ಈ ಕೊನೆಯ ಕ್ಷಣದಲ್ಲಿ ನೀವು ಕೆಲಸದಲ್ಲಿ ರಾಜಿ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಕಾಣಿಸ್ತಾ ಇದೆ. ಅಂದರೆ ಯಾವುದಿದೆಯೋ ಅದಕ್ಕೆ ಸೆಟ್ಲ್ ಆಗಿಬಿಡುವಂಥದ್ದು. ಆದರೆ ಈ ದಿನದಲ್ಲಿ ನಿಮ್ಮ ಗುರಿ ಏನಿತ್ತು, ನಿಮ್ಮ ಉದ್ದೇಶ ಏನಿತ್ತು, ಅದನ್ನು ಈಡೇರಿಸ್ಕೊಳ್ಬೇಕು. ಅದನ್ನು ಒಮ್ಮೆ ಮನನ ಮಾಡಿಕೊಳ್ಬೇಕು. ಪುನಃ ಅದನ್ನು ಜ್ಞಾಪಿಸ್ಕೊಳ್ಳಿ. ಅದರತ್ತ ಈ ದಿನ ನಿಮ್ಮ ಶ್ರಮ ಮುಂದುವರಿಲಿ, ಒಳ್ಳೆಯದಾಗತ್ತೆ. ಹಾಗಾಗಿ ಸಣ್ಣ ಪುಟ್ಟದ್ದಕ್ಕೆ ಈ ದಿನ ಸೆಟ್ಲ್ ಆಗಬೇಡಿ. ಹೊಡೆದ್ರೆ ಭಂಡಾರನೇ ಹೊಡೆಯಬೇಕು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಸ್ವಲ್ಪ ಗೊಂದಲದ ಸನ್ನಿವೇಶ ಇದೆ. ಕೆಲವೊಮ್ಮೆ ಆಶ್ಚರ್ಯಕರವಾದಂಥ, ಕುತೂಹಲಕಾರಿಯಾದಂಥ ಸನ್ನಿವೇಶಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಪ್ರಿಡಿಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ದಿನ ಹೀಗೆ ಇರುತ್ತೆ, ನನಗೆ ಹೀಗೆ ಇರಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯವಾಗುವಂಥ ಸಂದರ್ಭ ಇದು. ಅದಕ್ಕಾಗಿಯೇ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಯೋಗ ಮಾಡಿ, ಧ್ಯಾನ ಮಾಡಿ, ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥದ್ದು. ಯಾಕೆಂದರೆ ನಿಮ್ಮ ಸ್ವಂತ ಆಲೋಚನೆಗಳು ಈ ದಿನ ಕೂಡಿ ಬರಲ್ಲ. ಯೋಚನೆ ಮಾಡ್ತೀರಿ, ಯೋಜನೆಗಳು ಚೆನ್ನಾಗಿದೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಯು ಆರ್ ಎ ಗುಡ್ ಪ್ಲ್ಯಾನರ್ ಬಟ್ ನಾಟ್ ಎ ಗುಡ್ ಪರ್ಫಾರ್ಮರ್. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಗಳೇನಿದೆ, ನಿಮ್ಮ ಉದ್ದೇಶಗಳೇನಿದೆ, ಇದನ್ನು ನೀವು ಗ್ರಹಿಸಬೇಕಾಗತ್ತೆ. ಒಂದಲ್ಲ ಎರಡು ಸಲ ಆಲೋಚನೆ ಮಾಡಬೇಕು. ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಮಾನಸಿಕ ಕ್ಷೋಭೆ ಕೆಲವೊಮ್ಮೆ ಉಂಟಾಗುವಂಥದ್ದು, ಏನೋ ಒಂದು ಒತ್ತಡ, ಏನೋ ಕಿರಿಕಿರಿ, ಏನೋ ದುಃಖ, ಹೇಳಿಕೊಳ್ಳಲಾಗದಂತಹ ನೋವು ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ವೈಯಕ್ತಿಕ ಸಂಬಂಧದಲ್ಲಿಯೂ ಕೂಡ ಗೊಂದಲಗಳು ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಆತ್ಮಬಲದಿಂದ ಮಾತ್ರ ಸನ್ನಿವೇಶವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಆತ್ಮಬಲ ಇಲ್ಲ, ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಈ ದಿನ ಕೆಲಸಗಳು ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆ ಇದೆ. ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಸಣ್ಣ ಹುಲ್ಲು ಕಡ್ಡಿಯನ್ನು ಕೂಡ ಈ ಕಡೆಯಿಂದ ಆ ಕಡೆಗೆ ಎತ್ತಿಡಲಿಕ್ಕೂ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಜಾಗ್ರತೆ. ಕೆಲಸದಲ್ಲಿ ಇನ್ವಾಲ್ವ್ ಆಗಿ, ಕೆಲಸದ ಕಡೆ ಆಸಕ್ತಿ ಇರಲಿ. ಹಾಗೆ ಈ ಫಲಿತಾಂಶ ಬಂದಾಗ ಎಚ್ಚರಿಕೆಯಿಂದ ಅದನ್ನು ಅನುಭವಿಸುವಂಥ ಒಂದು ಸ್ಥಿತಿ ಮನಸ್ಸಿಗೆ ಇರಬೇಕು. ಹಾಗಾಗಿ ಈ ದಿನ ಮುಂದೆ ಬರಬಹುದಾದಂಥ ತೊಂದರೆಗಳೇನಿದೆ, ಸಮಸ್ಯೆಗಳೇನಿದೆ, ಅದನ್ನು ಈ ದಿನ ನೀವು ಮೊದಲೇ ಗ್ರಹಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಸೆನ್ಸಿಟಿವ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಒಂದು 6th ಸೆನ್ಸು ಇಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂತಹ ಪ್ರಯತ್ನ ಈ ದಿನ ನಿಮಗೆ ಬೇಕೇ ಬೇಕು. ಹಾಗೆ ಅಗತ್ಯ ವಸ್ತುಗಳನ್ನು ಈ ದಿನ ಮಿತವಾಗಿ ಬಳಸುವಂಥ ಒಂದು ಮನಸ್ಸು ಮಾಡಿ, ಅಂಥ ಒಂದು ತೀರ್ಮಾನ ತೆಗೆದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮನಸ್ಸು
ಪ್ರಸನ್ನವಾಗಿರುವಂತಹ ದಿನ. ಅಂದರೆ ಏನೋ ಒಂದು ಶಾಂತಿ ಇದೆ, ಸಮಾಧಾನ ಇದೆ, ತೃಪ್ತಿ ಇದೆ. ಹಾಗೆ ಬೇರೆಯವರ ಒಂದು ಕೆಲಸ ಕಾರ್ಯಗಳಿಗೆ ನೆರವಾಗುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಒಟ್ಟಾರೆ ನಿಮಗೆ ಯಾವುದು ಖುಷಿ ಕೊಡುತ್ತೋ ಅಂತಹ ಕೆಲಸಗಳೇ ಈ ದಿನ ನಿಮಗೆ ಒದಗಿ ಬರುತ್ತೆ. ಅಂತಹ ಜವಾಬ್ದಾರಿಗಳನ್ನೇ ಈ ದಿನ ನೀವು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ನಿಮ್ಮ ಯೋಗ್ಯತೆ, ನಿಮ್ಮ ಪ್ರತಿಭೆ ಇದರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡುವಂತಹ ಸಂದರ್ಭಗಳು ಕೂಡ ಇದೆ. ಹಾಗೆ ಬೇರೆಯವ್ರಿಗೂ ಕೂಡ ಈ ಜವಾಬ್ದಾರಿಯನ್ನು ಹಂಚುವಂಥ ಒಂದು ನಾಯಕತ್ವದ ಗುಣ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಅದನ್ನು ಕೆಲಸವನ್ನು ಹಂಚಿ ಅದನ್ನು ಮೇಲುಸ್ತುವಾರಿ ಮಾಡುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಒಂದು ಗುಣ ಏನಿದೆ, ನಾಯಕತ್ವದ ಗುಣ, ಅದು ಪ್ರಕಟವಾಗುವಂಥ ಸಂದರ್ಭ. ಇನ್ನು ಈ ದಿನ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದು ಹಣಕಾಸಿನ ಸಮಸ್ಯೆಯೋ ಸಂಬಂಧಗಳ ಸಮಸ್ಯೆಯೋ ಇದ್ದರೂ ಅದನ್ನು ಬಹಳ ಚೆನ್ನಾಗಿ ಬಗೆಹರಿಸ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ಈ ದಿನ ನೀವು ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ, ಪ್ರಾಕ್ಟಿಕಲ್ ಆಗಿ ಕೂಡ ಇರ್ತೀರಿ. ಇನ್ನು ಇತರರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದರಿಂದ ನಿಮಗೆ ಒಳ್ಳೆಯ ಅನುಕೂಲ, ಲಾಭ ಸಿಕ್ಕುವಂಥದ್ದು ಇದೆ. ಆದರೆ ಈ ವ್ಯವಹಾರ ಮಾಡುವಂಥವರು ನಿಮ್ಮ ವ್ಯಾಪಾರದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ಬದಲಾವಣೆಗಳಿದೆ, ಅದು ಬಹಳ ದಿನಗಳಿಂದ ಆಗಿಲ್ಲ. ಆದರೆ ಈ ದಿನ ಅದಕ್ಕೆ ಪ್ರಯತ್ನವನ್ನು ನೀವು ಮಾಡಲೇಬೇಕಾಗತ್ತೆ. ಇದರಿಂದ ನಿಮಗೆ ಯಶಸ್ಸು ಸಿಕ್ಕತ್ತೆ. ಜೊತೆಗೆ ಯಾವುದೇ ಭವಿಷ್ಯದಲ್ಲಿ ಬರಬಹುದಾದಂತಹ ಈ ಚಾಲೆಂಜಸ್ ಏನಿದೆ ಅದನ್ನು ನೀವು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗತ್ತೆ. ಇನ್ನು ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಾತುಗಳಿಗೆ, ಅವರ ಆಸೆ ಆಕಾಂಕ್ಷೆಗಳಿಗೆ ಈ ದಿನ ಉತ್ತೇಜನ ನೀಡಿ ಅವರನ್ನು ಕೂಡ ಪ್ರೋತ್ಸಾಹ ಮಾಡಿ ಬೆಂಬಲ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಮಾತಿನಿಂದ ಈ ದಿನ ಎಷ್ಟು ಪ್ರಯೋಜನಗಳಿದೆಯೋ ಅಷ್ಟೇ ಅನರ್ಥಗಳು ಕೂಡ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನ ಮೇಲೆ ನಿಮಗೆ ತುಂಬ ನಿಗಾ ಇರಬೇಕು. ಇನ್ನು ಹೆಚ್ಚು ಶ್ರಮ ಪಡುವಂಥವರು ನೀವು. ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಮಾಡಿ ಮುಗಿಸುವವರೆಗೂ ಕೂಡ ಒಂದು ಹಠದ ಸ್ವಭಾವದಲ್ಲಿ ಇರುವಂಥದ್ದಿದೆ. ಆದರೆ ಈ ದಿನ ಪರಿಸ್ಥಿತಿ ಅಷ್ಟೊಂದು ಆಶಾದಾಯಕವಾಗಿಲ್ಲ. ಯಾರದ್ದೋ ಒಂದು ಮಾತಿನಿಂದ, ಯಾರದ್ದೋ ಒತ್ತಡದಿಂದ ಈ ದಿನ ನೀವು ಹಿಡಿದಿರುವಂಥ ದಾರಿಯನ್ನೇ ಬದಲು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಳ್ಳೆಯ ದಾರಿಯಲ್ಲಿದ್ದರೂ ಕೂಡ ಕೆಲವರ ಒಂದು ಪ್ರಭಾವದಿಂದ ನೀವು ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ನಿಮ್ಮ ಸ್ನೇಹಿತರ ಆಯ್ಕೆಗೆ ಈ ದಿನ ತುಂಬ ಪ್ರಾಶಸ್ತ್ಯವನ್ನು ಕೊಡಬೇಕು. ಇನ್ನು ಮನೆಯ ಒಳಗೆ ನಿಮಗೆ ಸಂತೋಷ ಇದೆ, ಆದರೆ ಮನೆಯ ಹೊರಗೆ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ. ಕೆಲವೊಮ್ಮೆ ಅದಲು ಬದಲಾಗುವಂಥದ್ದು, ಮನೆಯ ಒಳಗೆ ಕಿರಿಕಿರಿ, ಮನೆಯ ಹೊರಗೆ ಸಂತೋಷ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗಾಗಿ ಒಂದೊಂದು ದಿನದಲ್ಲಿ ಒಂದೊಂದು ರೀತಿಯ ಮನಸ್ಥಿತಿ ಇರುವಂಥ ಸಂದರ್ಭಗಳಿರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಇದು ಎಲ್ಲರಿಗೂ ಬರುವಂಥದ್ದಲ್ಲ, ಆದರೆ ಭಗವಂತ ನಿಮಗಾಗಿ ಕೊಟ್ಟಿರುವಂಥ ಒಂದು ಒಳ್ಳೆಯ ಆಪರ್ಚುನಿಟಿ ಇದು. ಇದನ್ನು ನಿಮ್ಮ ಮುಂದಿನ ಭವಿಷ್ಯಕ್ಕೆ, ಹಾಗೆ ನಿಮ್ಮ ಸಂಪಾದನೆಗೆ ಅದನ್ನು ಬಳಸ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಧೈರ್ಯವಾಗಿ ಮುನ್ನುಗ್ಗಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯೋಗ್ಯ ರೀತಿಯ ಮಾತುಕತೆಯಿಂದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ, ಏನಾದರೂ ಭರವಸೆ ಕೊಟ್ಟಿದ್ದರೆ, ಈ ಕೆಲಸ ನನ್ನಿಂದ ಆಗತ್ತೆ ಅಂತ ಹೇಳಿಬಿಟ್ಟಿದ್ರೆ ಅದನ್ನು ಚಾಚು ತಪ್ಪದೆ ನೀವು ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮತನವನ್ನು ನೀವು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ಸರಿಯಾದ ಸಮಯ ನಿರ್ವಹಣೆ ಏನಿದೆ, ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ, ಇದರಿಂದ ಮಾತ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗೆ ಸಮಯಕ್ಕೆ ಸರಿಯಾಗಿ ಸಂದರ್ಭೋಚಿತವಾಗಿ ನೀವು ಪ್ರತಿಕ್ರಿಯಿಸುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅಮ್ಮನವರ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಏಕೆಂದರೆ ಚಂದ್ರ
ನಿಮ್ಮ ರಾಶಿಯಲ್ಲೇ ಇದ್ದಾಗ ಮನಸ್ಸಿಗೆ ಸಮಾಧಾನ ಇದೆ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ವಿವೇಕ ಇದೆ, ವಿವೇಚನೆ ಇದೆ. ಹಾಗೆ ಈ ದಿನ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಕೂಡ ಸಿಕ್ಕುವಂಥದ್ದು, ಒಳ್ಳೆಯ ವೇದಿಕೆ ಇದೆ. ಅದನ್ನು ನೀವು ಬಳಸ್ಕೊಳ್ಳಿ. ಮುಂದೆ ಅದರಿಂದ ನಿಮಗೆ ಒಂದು ಗೌರವ ಸಂಪಾದನೆ ಆಗುತ್ತೆ, ಹಣದ ಸಂಪಾದನೆ ಕೂಡ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯಿಂದಲೇ ಈ ದಿನ ನಿಮಗೆ ಶ್ರೇಯಸ್ಸು. ಇನ್ನು ಈ ದಿನ ನಿಕಟವರ್ತಿಗಳ ಜೊತೆಗೆ ಇರುವಂತಹ ಭಿನ್ನಾಭಿಪ್ರಾಯಗಳು ಇದು ನಿಮ್ಮ ಮನಸ್ಸಿಗೆ ಒಂದು ಒತ್ತಡವನ್ನು ತರ್ತಾ ಇದೆ. ಮನಸ್ಸಿಗೆ ಅದೇ ದೊಡ್ಡ ಸಮಸ್ಯೆ, ಅದೇ ಒಂದು ರೀತಿಯ ಕ್ಲೇಶ. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾಕೆಂದರೆ ಶತ್ರುಗಳ ಸಂಖ್ಯೆಯನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ಎಲ್ಲರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಆದರೆ ಈ ದಿನ ಬಹಳ ದಿನಗಳಿಂದ ಬಾಕಿ ಉಳಿದಿರುವಂಥ ಒಂದು ಕೆಲಸ ಇದೆಯಲ್ಲ, ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಯಾಕೋ ಆ ಕಡೆಗೆ ನಿಮ್ಮ ಗಮನ ಬರ್ತಾ ಇಲ್ಲ, ಆದರೆ ಅದರಿಂದ ಹೆಚ್ಚು ಲಾಭ ಇದೆ ಅಂಥ ಒಂದು ಪ್ರಯತ್ನ ಅದು ನಿಮಗೆ ಹೆಚ್ಚಿನ ರೀತಿಯ ಅನುಕೂಲತೆಗಳನ್ನು ತರುತ್ತೆ. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನ ಸುಂದರವಾದಂತಹ ಸಮಯವನ್ನು ಕಳೀತೀರಿ. ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ. ಆದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಈ ದಿನ ದೈವಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ. ಭಗವಂತನ ಸೇವೆ, ಆರಾಧನೆ, ಧಾರ್ಮಿಕ ವಿಚಾರಗಳು ಇದು ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥ ಅಂಶಗಳು. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ಹೆಚ್ಚುವರಿ ಕೆಲಸದ ಹೊರೆ ಇರುತ್ತೆ. ಆದರೂ ಕೂಡ ಅದನ್ನು ಧೈರ್ಯವಾಗಿ ಸಂತೋಷದಿಂದ ನಿರ್ವಹಣೆ ಮಾಡುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ. ನಿಮ್ಮ ಎಲ್ಲ ರೀತಿಯ ಪ್ರಗತಿಗೆ ಅಧೋಗತಿಗೆ ಈ ದಿನ ನಿಮ್ಮ ಮನಸ್ಸೇ ಕಾರಣವಾಗಿರುತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ಕೇಂದ್ರೀಕರಿಸ್ಕೊಳ್ಳಿ. ಅದರಂತೆ ಕೆಲಸ ಕಾರ್ಯಗಳನ್ನು ನೀವು ಯೋಚನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಅಂತಹ ಕೆಲಸಗಳೇ ನಿಮಗೆ ಒದಗಿ ಬರುತ್ತೆ. ಅಂತಹ ಒಂದು ಫಲಿತಾಂಶಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಎಲ್ಲವನ್ನೂ ಕೂಡ ಸಮಾನ ಮನಸ್ಕರಾಗಿ ಈ ದಿನ ನೀವು ಸ್ವೀಕಾರ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವಿಶ್ವಾಸ ಏನಿದೆ, ನಿಮ್ಮ ಆತ್ಮವಿಶ್ವಾಸ ಏನಿದೆ, ಇದನ್ನು ಪರೀಕ್ಷೆ ಮಾಡುವಂಥ ಒಂದು ಸನ್ನಿವೇಶ ಕೂಡ ಈ ದಿನ ಒದಗಿ ಬರುತ್ತೆ. ಶಾಂತಿ ಸಮಾಧಾನದಿಂದ ನೀವು ಇರಬೇಕಾಗತ್ತೆ. ಇನ್ನು ಈ ದಿನ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಕಾನೂನು ಕಟ್ಟಳೆಗಳನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇದರಿಂದಲೇ ಈ ದಿನ ನಿಮಗೆ ಸ್ವಲ್ಪ ದುಃಖ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಆನಂದದ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು. ಅದು ನಿಮಗಾಗಿ ಈ ದಿನ ಸಿಕ್ಕಲ್ಲ. ಹಾಗಾಗಿ ನೀವು ಯಾವ ರೀತಿಯ ಒಂದು ಸನ್ನಿವೇಶವನ್ನು ಬಯಸ್ತಾ ಇದ್ದೀರಿ, ಹೇಗೆ ವಾತಾವರಣವನ್ನು ನಿಭಾಯಿಸಬೇಕು ಅಂದ್ಕೊಂಡಿದ್ದೀರಿ, ಅದರಂತೆ ನೀವು ಕಾರ್ಯಪ್ರವೃತ್ತರಾಗಬೇಕು. ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು, ಅಂದರೆ ಪ್ರಯತ್ನದಿಂದ ಮಾತ್ರ ನಿಮಗೆ ಈ ದಿನ ಫಲ. ಯಾರೂ ಕೂಡ ಅಂಥ ಪ್ರಯತ್ನವನ್ನು ನಿಮಗಾಗಿ ಮಾಡಲ್ಲ, ನಿಮ್ಮ ಪರವಾಗಿ ಮಾಡಲ್ಲ. ಅದನ್ನು ನೀವೇ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸುಖ ಸಂತೋಷ ಬೇವು ಬೆಲ್ಲದಂತೆ ಇರುವಂಥದ್ದು. ಒಂದರ ಹಿಂದೆ ಒಂದು ಇದ್ದೇ ಇರುತ್ತೆ. ಬೆಳಕಾಗತ್ತೆ, ರಾತ್ರಿ ಆಗುತ್ತೆ, ರಾತ್ರಿ ಆಗುವಂಥದ್ದೇ ಬೆಳಕಾಗಿಗೆ. ಹಾಗಾಗಿ ನಿಮಗೆ ಕಷ್ಟ ಬರುವಂಥದ್ದೇ ಸುಖವನ್ನು ತರಲಿಕ್ಕೆ ಅನ್ನುವಂಥ ಒಂದು ನಂಬಿಕೆ ನಿಮಗೆ ಇರಬೇಕಾಗತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷ ಸಿಕ್ಕಬೇಕು ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಒಬ್ಬರ ಭಾವನೆಗಳಿಗೆ ಮತ್ತೊಬ್ಬರು ಬೆಲೆ ಕೊಡಬೇಕು. ಅದನ್ನು ಬಿಟ್ಟು ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯುವಂಥದ್ದಾದರೆ ಅಲ್ಲಿ ವೈವಾಹಿಕ ಜೀವನದಲ್ಲಿ ಕಹಿ ಸನ್ನಿವೇಶಗಳೇ ಉದ್ಭವ ಆಗುತ್ತೆ. ಇದರಿಂದ ಮನಸ್ತಾಪಗಳಾಗುತ್ತೆ. ಒಬ್ಬರನ್ನು ಒಬ್ಬರು ದ್ವೇಷಿಸುವಂತಹ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಈಗಾಗಲೇ ಅಂಥ ಒಂದು ಹಂತವನ್ನು ಮೀರಿ ಬಂದಿದ್ದೀರಿ. ಈಗಲಾದರೂ ಕೂಡ ಆ ರೀತಿ ಆಗದಂತೆ ಜೀವನವನ್ನು ಸುಂದರಮಯವನ್ನಾಗಿ ಸಂತೋಷಮಯವನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಭಗವಂತ ಇನ್ನೊಂದು ಚಾನ್ಸನ್ನು ಕೊಟ್ಟಿದ್ದಾನೆ, ಅದನ್ನು ಬಳಸ್ಕೊಳ್ಳಿ. ಹಾಗಾಗಿ ಈ ದಿನ ಯಾರನ್ನು ದ್ವೇಷಿಸ್ತಾ ಇದ್ದೀರಿ, ಯಾರು ನಿಮಗೆ ಇಷ್ಟ ಆಗಲ್ಲ, ಅಂಥವರಲ್ಲಿರುವಂಥ ಒಳ್ಳೆಯ ಗುಣವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಆ ವ್ಯಕ್ತಿ ನಿಮಗೆ
ಇಷ್ಟವಾಗ್ಬಿಡ್ತಾರೆ ಬಹಳ ಬೇಗ. ಅಂಥ ಪ್ರಯತ್ನ ಮುಂದುವರಿರಿ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಪಾರ್ವತಿ ಪರಮೇಶ್ವರರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಾರ್ಥಕವಾಗುವಂಥ ದಿನ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಪ್ರಯತ್ನದಿಂದ ಬರುವಂಥ ಫಲಿತಾಂಶ ನಿಮಗೆ ಸಂತೋಷವನ್ನು ತರುತ್ತೆ. ಭಾರಿ ದೊಡ್ಡ ಮಟ್ಟದಲ್ಲಿ ಅನುಕೂಲತೆಗಳು ಇಲ್ಲದೇ ಇರ್ಬೋದು, ಆದರೆ ಈ ಸಣ್ಣ ಪುಟ್ಟ ವಿಚಾರಗಳಲ್ಲೇ ಈ ದಿನ ನಿಮಗೆ ತೃಪ್ತಿ ಇದೆ. ಒಂದು ಪುಟ್ಟ ಕೆಲಸವನ್ನು ಮಾಡಿದ್ರೂ ಕೂಡ ಸಂತೃಪ್ತಿಯ ಮನಸ್ಥಿತಿ ಈ ದಿನ ನಿಮಗೆ ಇದ್ದೇ ಇರುತ್ತೆ. ಹಾಗೆ ಅತಿಥಿ ಸತ್ಕಾರ ಮಾಡುವಂಥದ್ದು, ಮನೆಗೆ ಬರುವಂಥ ಬಂಧು ಮಿತ್ರರನ್ನು ಆಧರಿಸುವಂಥ, ಅವರಿಗೆ ಶುಶ್ರೂಷೆ ಮಾಡುವಂಥ ಒಂದು ಒಳ್ಳೆಯ ಯೋಗ ಈ ದಿನ ಇರುತ್ತೆ. ಅತಿಥಿ ದೇವೋಭವ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಈ ದಿನ ಬರಬೇಕಷ್ಟೇ. ಹಾಗೆ ಈ ದಿನ ನಿಮಗೆ ಲಭ್ಯವಿರುವಂಥ ಸಂಪನ್ಮೂಲಗಳೇನಿದೆ, ವಸ್ತುಗಳು, ಸಾಮಗ್ರಿಗಳೇನಿದೆ, ಸನ್ನಿವೇಶಗಳೇನಿದೆ, ಅದರಲ್ಲೇ ಈ ದಿನ ನೀವು ಒಂದು ಕೈಚಳಕದಿಂದ ವಿಶೇಷತೆಯನ್ನು ಸಾಧನೆ ಮಾಡ್ತೀರಿ. ಹಾಗಾಗಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ವರ್ಕನ್ನು ಮಾಡ್ತೀರಿ. ಅದರ ಫಲಿತಾಂಶವನ್ನು ಈ ದಿನ ನಿಮಗಷ್ಟೇ ಅಲ್ಲ, ನಿಮ್ಮನ್ನು ಆಶ್ರಯಿಸಿರುವಂಥವ್ರು, ನಿಮ್ಮ ಸುತ್ತಮುತ್ತ ಇರುವಂಥವ್ರು, ಅವರು ಕೂಡ ಅನುಭವಿಸುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಭಾವ 4 ಜನರ ಮನಸ್ಸಿನಲ್ಲಿ ಉಳಿಯುವಂಥದ್ದಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಯೋಗ್ಯತೆಯನ್ನು, ನಿಮ್ಮ ಪ್ರತಿಭೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಸಾರ್ಥಕವಾಗತ್ತೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಯಾವುದು ಒಳ್ಳೆಯದಿದೆ, ಉತ್ತಮವಾದಂಥ ಅಂಶಗಳು ಯಾವುದು ಅನ್ನುವಂಥದ್ದನ್ನು ನೀವು ಈ ದಿನ ಒಂದು ಡಿಸ್ಟಿಂಗ್ವಿಷ್ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಿ. ನೀವು ಮಾಡಿರುವಂಥ ಕಾರ್ಯವನ್ನು ನೀವೇ ಶ್ಲಾಘನೆ ಮಾಡಿಕೊಂಡು ಅದರಲ್ಲಿರುವಂಥ ಒಳಿತನ್ನು 4 ಜನರಿಗೆ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಬಂಧುಗಳೊಂದಿಗೆ ಈ ದಿನ ಮನೆಯಲ್ಲಿ ತುಂಬ ಸಂತೋಷದಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಹಾಗೆ ಈ ದಾನ ಧರ್ಮಾದಿ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ, ಭಗವಂತನ ಸೇವೆಯಲ್ಲಿ ಈ ದಿನ ನೀವು ಒಂದು ಹೆಜ್ಜೆ ಮುಂದೆ ಇರುವಂಥದ್ದು, ಇದು ಕೂಡ ನಿಮಗೆ ಹೆಚ್ಚಿನ ಸಮಾಧಾನವನ್ನು ತರುತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ತೃಪ್ತಿ ಸಿಕ್ಕತ್ತೆ. ಎಲ್ಲೂ ಕೂಡ ಪ್ರತ್ಯೇಕತೆ ಅನ್ನುವಂಥದ್ದು ಇರಲ್ಲ. ಎಲ್ಲವೂ ಕೂಡ ನಿಮ್ಮ ಪ್ರಯತ್ನದಿಂದಲೇ ಆಗಿದೆ. ನೀವು ಮಾಡುವಂಥ ಎಡವಟ್ಟಿನಿಂದಲೇ ಸಮಸ್ಯೆಗಳಾಗಿದೆ. ನೀವು ಮಾಡುವಂಥ ಒಂದು ಉತ್ತಮ ಸ್ಥಿತಿಯಿಂದಲೇ ಅನುಕೂಲತೆಗಳಾಗಿದೆ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಎಲ್ಲದಕ್ಕೂ ನಾನೇ ಜವಾಬ್ದಾರಿ ಅನ್ನುವಂಥ ಒಂದು ಸತ್ಯವನ್ನು ಒಪ್ಪಿಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿನೇ ನೀವು ಕಲಿತಂತಹ ಪಾಠ ಅದು ಒಂದು ರೀತಿಯಲ್ಲಿ ಅನುಭವ. ಅದು ಯಾವುದೇ ವಿಶ್ವವಿದ್ಯಾಲಯ ಕಲಿಸಲ್ಲ. ಅಂಥ ಒಂದು ಪಾಠವನ್ನು ಕಲಿತ್ಕೊಂಡು ನೀವು ಪರಿಪಕ್ವತೆಯತ್ತ ಮುಂದುವರಿತಾ ಇದ್ದೀರಿ. ಆದರೆ ಈ ಭಗವಂತನ ಒಂದು ಸಂಕಲ್ಪದಂತೆ ಕೆಲವೊಂದು ಏರಿಳಿತಗಳು ಆಗಿರುವಂಥದ್ದು ಕೂಡ ಇದೆ. ಜೀವನದಲ್ಲೇ ದೊಡ್ಡ ಆಘಾತ ಆಗಿರುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ಅದನ್ನೆಲ್ಲ ಮೀರಿ ಒಂದು ಹಂತಕ್ಕೆ ಬಂದಿದ್ದೀರಿ. ಇನ್ನು ಮುಂದಾದರೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮನೋಭಿಲಾಷೆ ನಿಮ್ಮದು. ಅದಕ್ಕಾಗಿ ಪ್ರಯತ್ನಗಳು ನಡೀತಾ ಇದೆ. ಅಂತಹ ಪ್ರಯತ್ನ ಈ ದಿನ ಸ್ವಲ್ಪ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಸ್ಥಿರಾಸ್ತಿಯ ವಿಚಾರದಲ್ಲಿ ಮಾಡುವಂಥ ಪ್ರಯತ್ನದಲ್ಲಿ ಒಳ್ಳೆಯ ಲಾಭ ಇದೆ, ಅನುಕೂಲತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಒಂದು ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಆದರೆ ಕೈತುಂಬ ಹಣ ಇರಲ್ಲ. ಆದರೆ ಹಣ ಇರುವವರು ಮಾಡುವಂಥ ಒಂದು ಯೋಜನೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಯಶಸ್ಸು ಕೂಡ ಆಗುತ್ತೆ. ಹಾಗೆ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಬಹಳಷ್ಟು ಮಟ್ಟಿಗೆ ಈ ದಿನ ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ಒಂದು ಸಪೋರ್ಟ್ ಬೇಕು. ಅದರಲ್ಲೂ ಒಂದು ಮಾರಲ್ ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಪ್ರೀತಿ ಪಾತ್ರರಿಂದ ಸಿಕ್ಕತ್ತೆ. ಅದರಿಂದ ಹಠಾತ್ತಾಗಿ ಯಶಸ್ವಿಯಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ತುಂಬ ಸಂತೋಷದಿಂದ ಇರಬೇಕು, ಸಮೃದ್ಧಿಯಿಂದ ಇರಬೇಕು, ನಿರೀಕ್ಷಿತ ಮಟ್ಟದಲ್ಲಿ ಜೀವನ ಇರಬೇಕು ಅಂತ ಹೇಳಿ ಬಯಸುವಂಥದ್ದು. ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ
ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಿಬಿಟ್ಟಿರುತ್ತೆ, ಕೆಲವು ಕೆಲಸಗಳಲ್ಲಿ ತೀವ್ರ ನಿರಾಸಕ್ತಿ ಇರುತ್ತೆ. ಹಾಗಾಗಿನೇ ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಈ ದಿನ ನೀವು ಇರುವಂಥದ್ದು. ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡವೇ ಬೇಡ ಅಂತ ಒಂದು ಮನಸ್ಥಿತಿ ಇರುತ್ತೆ. ಆದರೆ ಜೀವನ ನಿರ್ವಹಣೆಗೆ ಸಮತೋಲನ ಸ್ಥಿತಿ ಬಹಳ ಮುಖ್ಯ. ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಈ ದಿನ ಕುಟುಂಬ ಬೇಡ, ಸ್ನೇಹಿತರೇ ಸಾಕು ಅಂತ ಹೇಳುವಂಥದ್ದಾಗಲಿ, ಅಥವಾ ಸ್ನೇಹಿತರು ಬೇಡ ಕುಟುಂಬವೇ ಸಾಕು ಅನ್ನುವಂಥದ್ದಾಗಲಿ ಆಗಬಾರ್ದು. ಎರಡರ ಒಂದು ಸಮ್ಮಿಶ್ರ ನಿಮಗೆ ಈ ದಿನ ಬೇಕೇ ಬೇಕಾಗುತ್ತೆ. ಹಾಗೆ ಈ ದಿನ ಜೀವನದಲ್ಲಿ ಯಾವುದು ಎಡವಟ್ಟಾಗಿದೆ, ಎಲ್ಲಿ ಅನಾನುಕೂಲ ಆಯಿತು, ಎಲ್ಲಿ ಸೋಲಾಯಿತು, ಇಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಅದರಲ್ಲೂ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯ, ಅದರ ಬಳಕೆಯ ಬಗ್ಗೆ, ಹಾಗೆ ಬಂದಂಥ ಅವಕಾಶಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೀರಿ ಅನ್ನುವಂಥದ್ರ ಬಗ್ಗೆ ಕೂಡ ಈ ದಿನ ಒಂದು ಸಿಂಹಾವಲೋಕನ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮ್ಮಲ್ಲಿರುವಂಥ ಒಪ್ಪು ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳುವಂಥದ್ದು, ಅದನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ಇದು ಯಾರೇ ಆದರೂ ಕೂಡ ಈ ಉನ್ನತ ಮಟ್ಟಕ್ಕೆ ಹೋಗಿ ಸಾಧನೆ ಮಾಡುವಂಥ ಒಂದು ಪ್ರಪ್ರಥಮವಾದ ಕರ್ತವ್ಯ ಏನಂದರೆ, ನಿಮ್ಮಲ್ಲಿರುವಂಥ ಸ್ಟ್ರೆಂತ್ ಯಾವುದು, ನಿಮ್ಮಲ್ಲಿರುವಂಥ ವೀಕ್ನೆಸ್ ಯಾವುದು, ಇದನ್ನು ಮೊದಲು ಕಂಡುಕೊಳ್ಬೇಕು. ಹಾಗಾಗಿ ಬರುವಂಥ ಸಮಸ್ಯೆಗಳನ್ನು ನೀವು ಒಂದು ಚಾಲೆಂಜ್ ಆಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಆಗ ಸಮಸ್ಯೆ ಅನಿಸಲ್ಲ, ಕೆಲಸವನ್ನು ಮುಂದುವರಿಸುವಂಥ ಒಂದು ಉತ್ಸಾಹ ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ನೀವು ನೋಡೋವಂಥ ದೃಷ್ಟಿಕೋನವನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೋಗಿ. ಯಾರನ್ನು ನೀವು ಕೆಟ್ಟವರು ಅಂದ್ಕೊಂಡಿದ್ದೀರೋ ಅವರಲ್ಲೂ ಕೂಡ ಒಳ್ಳೆಯತನ ಇದೆ, ಅದನ್ನು ಗುರುತಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಒಬ್ಬರ ಮನಸ್ಸಿನ ಒಳಗೆ ಹೊಕ್ಕು ಅದರ ಆಳಕ್ಕೆ ಇಳಿದು ಅವರನ್ನು ನೀವು ಅರ್ಥ ಮಾಡಿಕೊಳ್ಬೇಕು, ಅವರ ಸೈಕಾಲಜಿಯನ್ನು ತಿಳ್ಕೊಳ್ಬೇಕು. ಇದರಿಂದ ನಿಮಗೆ ಯಶಸ್ಸು. ಏಕೆಂದರೆ ಈ ಜೀವನ, ಈ ಸಮಾಜ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಪರಸ್ಪರ ಅವಲಂಬನೆಯಲ್ಲಿ ಇರುವಂಥದ್ದು. ಹಾಗಾಗಿ ಸ್ವತಂತ್ರವಾದಂತಹ ಆಲೋಚನೆಯನ್ನು ಬಿಡಿ, ಸಮಷ್ಟಿಯ ಆಲೋಚನೆ ಮಾಡಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಕುಟುಂಬದವರಿಂದ ಸ್ವಲ್ಪ ದೂರ ಉಳಿಯಬೇಕಾದಂಥ ಒಂದು ಸನ್ನಿವೇಶ ಇದೆ. ಅದು ನಿಮ್ಮ ಉದ್ಯೋಗಕ್ಕಾಗಿನೋ ಅಥವಾ ನಿಮ್ಮ ವ್ಯಾಪಾರಕ್ಕಾಗಿನೋ ನಿಮ್ಮ ಒಂದು ವೈಯಕ್ತಿಕ ಕಾರಣಕ್ಕಾಗಿನೋ ಈ ದಿನ ಮನೆಯಿಂದ ಸ್ವಲ್ಪ ಸಮಯ ದೂರ ಇರುವಂಥ ಒಂದು ಪ್ರಸಂಗ. ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ಮ್ಯಾನೇಜ್ ಮಾಡಿಕೊಳ್ಬೇಕಾಗತ್ತೆ, ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಸಾಲದ ಪ್ರಯತ್ನಗಳೇನಾದರೂ ಇದ್ದರೆ, ಸಾಲ ತರಬೇಕು ಅನ್ನುವಂಥದ್ದು, ಸಾಲ ಕೊಡಬೇಕು ಅನ್ನುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಆದಷ್ಟು ಅಂಥ ಒಂದು ಕೆಲಸಕ್ಕೆ, ಅಂಥ ಒಂದು ಕಮಿಟ್ಮೆಂಟ್ಗೆ ಒಳಗಾಗಬೇಡಿ. ಈ ಹಣಕಾಸಿನ ವಿಚಾರ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಇನ್ನು ಈ ದಿನ ನಿಮ್ಮ ಹೆಚ್ಚಿನ ಪ್ರಯತ್ನಗಳು ಅದು ಕಡಿಮೆ ಫಲಿತಾಂಶವನ್ನು ತರುತ್ತೆ. ಇದು ಮನಸ್ಸಿಗೆ ಬೇಸರವನ್ನು ತರುವಂಥದ್ದು. ಏಕೆಂದರೆ ಎಷ್ಟೋ ಪ್ರಯತ್ನ ಮಾಡಿದ್ರೂ ಕೂಡ ಫಲ ಇಷ್ಟೇನಾ ಅಂತ ಹೇಳಿ ಅನಿಸುತ್ತೆ. ಆದರೆ ಬೇರೆಯವರನ್ನು ಹೋಲಿಸ್ಕೊಂಡ್ರೆ ನೀವು ತುಂಬ ಸುಸ್ಥಿತಿಯಲ್ಲಿದ್ದೀರಿ, ಆದರೆ ನಿಮಗೆ ಅದು ಅರ್ಥ ಆಗಲ್ಲ. ಎಲ್ಲೋ ಇರುವಂಥ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಹೇಳ್ತಾರೆ. ಅಂಥದ್ದನ್ನು ನೀವು ನೋಡ್ತಾ, ಅದನ್ನು ಆಶ್ರಯ ಮಾಡ್ತಾ ಇರುವಂಥ ಒಂದು ಪರಿಸ್ಥಿತಿಯನ್ನು ನೀವು ಮರೆತು ಬಿಡ್ತಾ ಇದ್ದೀರಿ. ಇರುವುದೆಲ್ಲವ ಬಿಟ್ಟು ಇರದುದೆರಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಹಾಗೆ ಭಗವಂತ ಕೊಟ್ಟಿರುವಂಥದ್ದು ಬೇಕಾದಷ್ಟಿದೆ. ಅದನ್ನು ಸಮರ್ಥವಾಗಿ, ಸಮರ್ಪಕವಾಗಿ, ಸೂಕ್ತವಾಗಿ ಬಳಸ್ಕೊಳ್ಳಿ. ಅಂಥ ಒಂದು ವಿವೇಚನೆ, ವಿವೇಕ ನಿಮಗೆ ಬೇಕು. ಅಂಥ ಒಂದು ನಿಟ್ಟಿನಲ್ಲಿ ನಿಮಗೆ ಒಂದು ಶಿಕ್ಷಣ ಬೇಕು. ಅದಕ್ಕಾಗಿ ಅನುಭವಸ್ಥರನ್ನು ಭೇಟಿ ಮಾಡಿ ಅವರಿಂದ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.